ಪ್ರಿಯ ವೀಕ್ಷಕರೇ ನಮಸ್ಕಾರ. ಒಂದು ಸಣ್ಣ ಅಪಘಾತ ಆಗುತ್ತೆ ರಾಜರಾಜೇಶ್ವರಿ ನಗರದಲ್ಲಿ. ಅದು ಆಗಿರೋದು ಯಾರದಿಂದ? ದ್ವಿಚಕ್ರ ವಾಹನ ಸವಾರರು ಮತ್ತು ದರ್ಶನ್ ಅವರ ಮಗ. ಇದನ್ನು ಈ ತುಕಾಲಿ ಮಾಧ್ಯಮದವರು ಕೆಲವರು ಇದಾರಲ್ಲ, ತುಕಾಲಿಗಳು ಅಂದರೆ ಭಯಂಕರ ತುಕಾಲಿಗಳು ಇವರು. ಏನೋ ದರ್ಶನ್ ಮಗಂದು ಒಬ್ಬರಿದೆ ಆಕ್ಸಿಡೆಂಟ್ ಆಗಿರೋದು, ಬೇರೆ ಯಾರ್ದು ಆಗಿಲ್ಲ ಕರ್ನಾಟಕದಲ್ಲಿ. ಮಾತು ಎತ್ತಿದ್ರೆ ದರ್ಶನ್ ಮಗ ಅಂತ ಹೇಳಿ 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 ಲೋ ಅಯೋಗ್ರ, ಏನದು ಒಂದೇನೋ ಆಕ್ಸಿಡೆಂಟ್ ಆಗಿರೋದು, ಬೇರೆ ಯಾವುದು ಆಕ್ಸಿಡೆಂಟ್ ಆಗಿಲ್ವಾ? ದರ್ಶನ್ ಮಗಂದು ಒಬ್ಬನಿಂದ ಆಕ್ಸಿಡೆಂಟ್ ಆಗಿರೋದು, ಬೇರೆ ಎಲ್ಲೆಲ್ಲೂ ಅಪಘಾತ ಆಗಿಲ್ಲ. ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ ಬೇರೆ ಯಾವುದೂ ಅಪಘಾತ ಆಗಿಲ್ಲ. ದರ್ಶನ್ ಮಗ ಒಬ್ಬನೇ ಅಪಘಾತ ಮಾಡಿರೋದು. ಆ ಥರ ಒಳ್ಳೆ ಹುಚ್ಚು ನಾಯಿಗಳು ಥರ ಬಾಯ್ ಬಡ್ಕೊಂತಿರಲ್ಲ ಚಾನಲ್ ಕುತ್ಕೊಂಡು. ಯಾರು ನೋಡಿದ್ದೀರಾ ನಿಮ್ಗೆ ಏನು ಆಗಿದೆ ಅಂತಂದೇಳಿ? ಚಾನಲಲ್ಲಿ ಏಸ್ ರೂಮಲ್ಲಿ ಕುತ್ಕೊಂಡು ಬಾಯ್ ಬಡ್ಕೊಳ್ಳೋದಲ್ಲ, ಬೇಬರ್ಸಿಗಳ ಏನು ಸೀಮೆಗಿಲು ಥರ ನ್ಯೂಸ್ಗಳು ಹೇಳ್ತಿರಲ್ವ, ಬೇಕಾದಷ್ಟು ಸಮಸ್ಯೆಗಳು ಅವು ಹೇಳ್ರು. ಏನು ಪುಟ್ಕೋಶೆ ಆಗಿದೆ ನೋಡಿದ್ರೆ ನೀವು ಬಂದ್ಬಿಟ್ಟು ಆಕ್ಸಿಡೆಂಟ್ ಆಗಿರೋದು. ಟೂ ವೀಲರು ಒಂದು ದ್ವಿಚಕ್ರ ವಾಹನ ಸವಾರ ಅವನಿಗೆ ಅಡ್ಡ ಬಂದಿದೆ, ಕಾರ್ನವನಿಗೆ. ಈ ಕಾರಲ್ಲಿ ಹೋಗಿದ್ದಾನೆ ಇವನು. ಅವನು ಆ ಕಡೆಗಿಂದ ಒಬ್ಬ ಅಯೋಗ್ಯ ಅವನು ಅಡ್ಡ ಬಂದವನೆ. ಅಲ್ಲಿ ಒಂದು ಸಣ್ಣ ಅಪಘಾತ ಆಗಿದೆ. ಅದನ್ನು ಏನು ದೊಡ್ಡದಾಗಿ ಏನು ಒಂದು 40 ಜನ ಸತ್ತೋಗ್ಬಿಟ್ರೆ ಅನ್ನೋ ಥರ ದಿನ ಅಪಘಾತ ಆಯ್ತವೆ ಬೆಂಗಳೂರಲ್ಲಿ. ನೋಡಿ, ದ್ವಿಚಕ್ರ ವಾಹನ ಸವಾರಗಳು ಪ್ರತಿದಿನ ಒಂದು 100-150 ಬೆಂಗಳೂರಲ್ಲಿ ಅಪಘಾತ ಆಯ್ತವೆ. ಯಾವ್ದಾರ ತೋರಿಸ್ತೀರಾ? ಯಾವ್ದಾರ ತೋರಿಸ್ತಾ ಇದ್ದೀರಿ ನೀವು? ದಿನ ಗಂಟೆಗೆ ಒಂದೊಂದು ಆಯ್ತವೆ, 5 ನಿಮಿಷಕ್ಕೊಂದು ಆಯ್ತವೆ. ಬರ್ರಿ ನಾನು ತೋರಿಸ್ತೀನಿ, ಯಾರ್ದಾರ ತೋರಿಸ್ತೀರಾ? ಏನು ದರ್ಶನ್ ಒಬ್ಬರೇನಾ? ಏನು ಕೊಲೆ ಆರೋಪಿ ದರ್ಶನ್ನು, ಕೊಲೆ ಆಪಿದ್ದು? ಅಯ್ಯೋ ಬೇಬರ್ಸಿಗಳು, ನೀವು ನೋಡಿದ್ದೀರಾ ಕೊಲೆ ಮಾಡಿರೋದಾ? ಬರೀ ಕೊಲೆ ಆರೋಪಿ ದರ್ಶನ್ ಅಂತೆ. ದರ್ಶನ್ನಿಂದ ನೀವು ಅನ್ನ ತಿಂತಿರೋ ಹೊರತು ನಿಮ್ಮಿಂದ ನೀವು ಕಷ್ಟ ಬಿದ್ದು ದುಡಿದು ಮೈ ಬಗ್ಗೆ ದುಡಿದು ಅನ್ನ ತಿಂತ ಇಲ್ಲ. ದರ್ಶನ್ ಅವರಿಂದನೇ ನೀವು ಅನ್ನ ತಿಂತಿರೋದು. ನಾನು ದರ್ಶನ್ ಅವ್ರ ಅಭಿಮಾನಿ ಅಲ್ಲ, ಯಾವುದೇ ಕಾರಣಕ್ಕೂ ದರ್ಶನ್ ಅಭಿಮಾನಿ ಅಲ್ಲವೇ ಅಲ್ಲ ನಾನು. ಯಾಕಂದರೆ ಒಬ್ಬ ಕನ್ನಡಿಗ, ಪ್ರತಿಯೊಬ್ಬರು ಪಿಕ್ಚರು ನೋಡಿದ್ದೀನಿ, ದರ್ಶನ್ ಅವ್ರ ಪಿಕ್ಚರು ನೋಡಿದ್ದೀನಿ, ಎಲ್ಲರೂ ಪಿಕ್ಚರು ನೋಡಿದ್ದೀನಿ. ಅದರಿಂದ ಎಲ್ಲ ಕನ್ನಡ ನಾಯಕರ ಅಭಿಮಾನಿ ನಾನು. ಒಬ್ರಿಗೆ ಅಭಿಮಾನಿ ಆಗೋಕ್ಕಾಗಲ್ಲ. ಯಾಕೆ ಎಲ್ಲರೂ ಪಿಕ್ಚರ್ ನೋಡಿದ್ರೆ ಅದು ಹೆಂಗ್ರಿ ಒಬ್ರಿಗೆ ಅಭಿಮಾನಿ ಆಗೋಕ್ಕಾಗುತ್ತೆ? ಅದರಿಂದ ಈ ಮಾತು ಹೇಳ್ತಾ ಇದ್ದೀನಿ. ಏನೋ ಒಂದು ತಪ್ಪು ನಡೆದಿದೆ, ಅದನ್ನು ಏನು ದೊಡ್ಡದಾಗಿ ಬಿಂಬಿಸ್ತಾರಪ್ಪ, ದೊಡ್ಡದಾಗಿ ದರ್ಶನ್ ಮಗ ಮಾಡಿಬಿಟ್ಟ, ಅಪಘಾತ ಆಗ್ಬಿಡ್ತು, ಏನು ಯಾರು ಬಂದು ಇವ್ರು ಮುಂದೆ ಕಂಪ್ಲೇಂಟ್ ಕೊಟ್ಟಿದ್ರಾ? ಅದನ್ನು ಪೊಲೀಸ್ ನೋಡ್ಕೊಳ್ಳಲ್ವಾ? ಪೊಲೀಸ್ನವ್ರು ಇಲ್ವಾ? ಅದಕ್ಕೆ ಸಂಚಾರಿ ಪೊಲೀಸ್ನವ್ರು ಇಲ್ವಾ? ಅಲ್ಲಿ ಏನಾದ್ರೂ ಅವನದು ಏನು ಮುಂದೆಗಡೆ ಕ್ಯಾಮ್ರಾ ಇಲ್ಲ ಅಂದಿದ್ರೆ ಈ ತುಕಾಲಿ ಮಾಧ್ಯಮದವ್ರು ಇನ್ನೂ ಬಾಯ್ ಬಿಡ್ಕೊಂಡಿರೋರು. ಆ ಕ್ಯಾಮ್ರಾದಲ್ಲಿ ಶಿಸ್ತಾಗಿ ತೋರಿಸುತ್ತೆ ಯಾರ್ದು ತಪ್ಪು ಅಂತ. ಇವನು ರೋಡ್ ಮುಕ್ಕಲ್ ಭಾಗ ಕ್ರಾಸ್ ಮಾಡವನೆ, ಟೂ ವೀಲರನ್ನು ಸ್ಲೋನೇ ಮಾಡಿಲ್ಲ, ಇವನು ಸ್ಲೋ ಮಾಡವನೆ. ಅವನು ಬಂದವನೇ ಕಾರ್ ಹೊಡ್ಕೊಂಡವನೆ, ಕಾರು ಗುದ್ದಿರೋನು ಟೂ ವೀಲರ್ನನು. ಇವ್ರೇನೋ ನೋಡಿರೋ ಥರ ಕೊಲೆ ಆರೋಪಿ ದರ್ಶನ್ ಮಗ ಅಲ್ಲ ಬೇಬರ್ಸಿಗಳ. ಯಾಕೆ ವಿಜಯಲಕ್ಷ್ಮಿ ಮಗ ಅಲ್ವಾನು? ದರ್ಶನಿಗೆ ಮಾತ್ರ ಮಗನಾ? ವಿಜಯಲಕ್ಷ್ಮಿ ಮಗ ಅಲ್ವಾ? ವಿಜಯಲಕ್ಷ್ಮಿ ಮಗ ಅಂತ ಹೇಳೋಕ್ಕಾಗಲ್ವ ನೀವು? ಮಾತೆ ಅಂದರೆ ದರ್ಶನ್ ಅವ್ರು ನೆನೆಸ್ಕೊಂಡ್ರೆ, ದರ್ಶನ್ ಅವ್ರ ಹೆಸರು ಹೇಳಿದ್ರೆ ನಿಮಗೆ TRP ಬರುತ್ತೆ. ಅವ್ರ ಹೆಸರು ಹೇಳಿದ್ರೆ ಹೊಟ್ಟೆ ತುಂಬ ಅನ್ನ ಸಿಗುತ್ತೆ. ಅದಕ್ಕೋಸ್ಕರ ದಿನ ಬೆಳಗ್ಗೆ ಎದ್ದರೆ ದರ್ಶನ್ ಅಂತ ಹೇಳಿಲ್ಲ ಅಂದರೆ ನಿಮ್ಮ ಹೊಟ್ಟೆ ತುಂಬಲ್ಲ, ನಿಮಗೆ ಊಟ ಸೇರಲ್ಲ. ಊಟ ಮಾಡಿದರೂ ಕೂಡ ಅದು ಬೆಳಗ್ಗೆ ಎದ್ದು ಅಂದರೆ ಹೊರಗಡೆ ಬರಲ್ಲ, ಊಟ ನೀರು ಸೇರಲ್ಲ. ಈ ರೀತಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಕರ್ನಾಟಕದಲ್ಲಿ. ಏನು ಯಾವ ತಪ್ಪು ನಡೆದೇ ಅಲ್ವಾ? ಎಷ್ಟೊಂದು ಜನ ಇವತ್ತು ದಿನ ಆಯ್ತವೆ. ಅದ್ರ ಬಗ್ಗೆ ದಿನ ಆಗಿರೋವು ನೋಡೋಣ. ನಮ್ಮದ್ರೆ ನಿಮಗೆ ಪ್ರಚಾರ ಯಾವ್ದು ಸಿಗುತ್ತೆ? ಮೈಲೇಜ್ ಎದ್ರಲ್ಲಿ ಸಿಗುತ್ತೆ? ಮೈಲೇಜು ಇವಾಗ ಯಾವ ಗಾಡಿ ಮೈಲೇಜು? ದರ್ಶನ್ ಎಂಬ ಗಾಡಿ ಅದ್ಭುತವಾದ ಮೈಲೇಜ್ ಕೊಡ್ತಾ ಇದೆ, ದರ್ಶನ್ ಗಾಡಿ. ಇನ್ನು ಬೇರೆ ಯಾವ ಗಾಡಿ ಮೈಲೇಜ್ ಕೊಡ್ತಾ ಇಲ್ಲ. ಇವಾಗ ಯಾವ ಗಾಡಿ ಮೈಲೇಜ್ ಕೊಡ್ತಾ ಇಲ್ಲ. ಯಾವುದು ಗಾಡಿ ಅತಿ ಹೆಚ್ಚು ಮೈಲೇಜ್ ಕೊಡ್ತಾ ಇರೋದೇ ದರ್ಶನ್ ಅವರು. ಅವ್ರ ಮೈಲೇಜ್ ಎಲ್ಲಿ ಗಂಟು ಉಪಯೋಗಿಸ್ಕೊಂತೀರೋ ನೀವು ಸಾಯ ಗಂಟು ಉಪಯೋಗಿಸ್ಕೊಳ್ಳಿ, ಗೊತ್ತಾಯ್ತಾ? ಅವ್ರಿಗಿನ್ನೂ ಅಭಿಮಾನಿ ಹೆಚ್ಚಾಗ್ತಾ ಇದೆ, ಅಭಿಮಾನಿಗಳು ಇನ್ನೂ ಜಾಸ್ತಿ ಆಗ್ತಾ ಇದ್ದಾರೆ. ನೋಡಿ, ನಾವು ಮನೆಗೆ ಅನ್ನ ಮಾಡಿರ್ತೀವಲ್ಲ, ಅದು 2 ದಿನವೂ ಇರೋಲ್ಲ, ಒಂದಿನ ಕೆಟ್ಟೋಗುತ್ತೆ. ಅದೇ ರೀತಿ ಭಾಳ ದಿನ ಯಾವುದೂ ಶಾಶ್ವತವಲ್ಲ. ನಾವು ಮಾಡುವ ಒಳ್ಳೆ ಕೆಲಸಗಳಿದ್ದಾವಲ್ಲ, ಅವು ಶಾಶ್ವತ. ನಾನೇನು ಅವ್ರು ಮಾಡಿರೋದು ಸರಿ ಅಂತಂದು ಹೇಳ್ತಾ ಇಲ್ಲ. ಅವ್ರು ಮಾಡಿರೋದು ಅವ್ರನ್ನ ಸಮರ್ಥನೆ ಮಾಡ್ಕೊಂತ ಇಲ್ಲ ನಾನು. ಆದರೆ ಎಲ್ಲ ವಿಚಾರಕ್ಕೂ ನೀವು ಅವ್ರನ್ನ ಎಳ್ಕೊಂಬರ್ತೀರಲ್ಲ, ಇದು ಸರಿ ಇಲ್ಲ. ಹೇಳೋ ರೀತಿಲಿ ಹೇಳಿ, ಅದು ಬಿಟ್ಬಿಟ್ಟು ಏನೋ ತಪ್ಪು ಇವ್ರು ಒಬ್ಬನೇ ಮಾಡಿರೋದು ಅನ್ನೋ ಥರ ಅದನ್ನು ಬಿಂಬಿಸೋಕೆ ಹೋಗಬೇಡಿ. ನೀವೆಂಥ ಅಯೋಗ್ಯರು, ನೀವೆಂಥ ಬೇಬರ್ಸಿಗಳು, ನೀವೆಂಥ ತುಕಾಲಿಗಳು ಅಂತಂದೇಳಿ ಇಡೀ ಕರ್ನಾಟಕ ಜನ ನೋಡಿಬಿಟ್ಟಿದ್ದಾರೆ, ಗೊತ್ತಾಗ್ತಾ ಇದೆ. ದಯವಿಟ್ಟು ಇಂಥ ತುಕಾಲಿ ಅಂಡರ್ ಬೇಬರ್ಸಿ ಮಾಧ್ಯಮಗಳಿಂದ ದೂರೇರಿ ಅಂತ ಕೇಳ್ತಾ ಇದ್ದೀನಿ. ಆಮೇಲೆ ಜೈಲಲ್ಲಿರೋ ದರ್ಶನ್ ಅವರು ಮತ್ತು ಮನೆಯಲ್ಲಿರೋ ವಿಜಯಲಕ್ಷ್ಮಿ ಅವರು ಇಂಥ ತುಕಾಲಿ ಮಾಧ್ಯಮಗಳು ನೋಡಬೇಡಿ. ಯಾಕಂದ್ರೆ ನಿಮಗೆ ತಲೆ ಬಿಸಿ ಆಗುತ್ತೆ, ಮತ್ತು BP ಶುಗರ್ ಎಲ್ಲ ಬಂದ್ಬಿಡ್ತಾವೆ. ಇಂಥವೆಲ್ಲ ನೋಡೋಕೆ ಹೋಗಬೇಡಿ, ಆರಾಮಾಗಿರಿ, ಏನಾಗಲ್ಲ. ಕೆಲವು ಇಂಥ ತುಕಾಲಿ ಮಾಧ್ಯಮಗಳು ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತಾ ಇದ್ದಾರೆ, ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸಮಾಧಾನ ಎಂದಿರಿ. ಆ ಕಾನೂನಲ್ಲಿದೆ, ಕೋರ್ಟಲ್ಲಿದೆ, ತೀರ್ಮಾನ ತಗೊಳುತ್ತೆ. ಅದು ಬಿಟ್ಟರೆ ಈ ನನ್ನ ಮಕ್ಕಳು ಮಾಧ್ಯಮದವರು ಇವರು ಬಾಯಿಗಿಷ್ಟು ಸಗಣಿ ತುರ್ಕ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ